ಬಂಧುಗಳೇ, ಬರೀ ಇರು ಗಣಪತಿ ಒಳಗೆ ಹುಡುಕು ಮಾತಾಡಿ ಬೇಡ್ರಿ, ಸುಮ್ಮನೆ ಸಿಟಿ ಹೊಡೆದು ಹೋಗಬೇಡ್ರಿ. ಮನೆಗೆ ಕಲ್ಲ ಬೀಳಕತ್ತೂ ಮನೆಗೆ ಓದಕ್ಕೆ ಕೊಡುತ್ತಾರೆ. ಅವ್ರು ಹೆಂಗೆ ಹೊರಗೆ ಬಂದು ನಿಮ್ಮ ಮ್ಯಾಗ ಅಟ್ಯಾಕ್ ಮಾಡ್ತಾರಲ್ಲ, ಅವರು ಅಲ್ಲಿ ಹೇಳ ನೋಡ ಗಣಸ. ನಮ್ಮ ದೇಶ ಉಳಿಬೇಕಾದ್ರೆ ಇವತ್ತೇನಾರೆ ನಾವು ಸುರಕ್ಷಿತ ತದೀವಪ್ಪ ಅಂದ್ರೆ ಅದಕ್ಕೆ ಕಾರಣ ನೀವು ಯಾಕೆ ಕಾರಣ ಅಂದ್ರೆ ಈ ದೇಶಕ್ಕೆ ಒಂದು ಸುಭದ್ರವಾದಂಥ ಗಟ್ಟಿಯಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದೇ ಹೋಗಿದ್ರೆ ಅರೆ ಹುಚ್ಚ ಬಟಾಟಿಂದ ಬಂಗಾರ ತೆಗೆಯೋ ಏನಾದ್ರು ಪ್ರಧಾನಮಂತ್ರಿ ಆಗಿದ್ರೆ ಈ ದೇಶ ಆಯ್ತೋಟಿ ಪಾಕಿಸ್ತಾನ ಆಗಿತ್ತು. ಸುರಕ್ಷಿತದಿರಿ. ಆಪರೇಷನ್ ಸಿಂಧೂರ್ ಮಾಡಿದ್ರಲ್ಲ ನಮ್ಮ ಸೈನಿಕರು, ಒಬ್ಬ ಮಗರೇ ಈ ದೇಶನಾಗಿರುವಂಥ ಟೈಗಂದ್ರು ಪಾಕಿಸ್ತಾನ ಪರವಾಗಿರೋರು ಎಲ್ಲರೇ ಪಾಕಿಸ್ತಾನದವ್ರು ಮಾಡಿದ ತಪ್ಪತ್ತು ಒಬ್ಬ ಮಗರ ಹೇಳದ, ಒಬ್ಬರು ಹೇಳದ. ಇವತ್ತು ಗಣಪತಿಗೆ DJ ಬಂದ್ ಮಾಡಿದ್ವಿ, ಗಣಪತಿಗೆ ಇಷ್ಟು ರಿಸ್ಟ್ರಿಕ್ಷನ್ ಹಾಕ್ಲಕತ್ತೀವಿ. ಮನೆ ಹಂಗಾದ್ರೆ ಈದ್ ಮೇಲೆ ಆದಾಗ ನೀವು ಯಾಕೆ ಪರ್ಮಿಷನ್ ಕೊಟ್ರಪ್ಪ DJಕ್ಕೆ? ಕರ್ನಾಟಕದ ಪಾಕಿಸ್ತಾನ ಜಗ ಹಾರಿಸ್ಲಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರಿ? ದಿನ 5 ಸಲ ಓದಿರ್ತಾರಲ್ಲ, ಅದಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರಿ? ಇದನ್ನು ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ಬೇಕಾಗ್ತದೆ. ನಾಳೆ ಅದ್ರ ಮೇಲೆ ನಾನು ಹೈಕೋರ್ಟ್ನಾಗ ಹಾಕೊಂಡಿದ್ದೀನಿ, ಎಲ್ಲರ ಮೇಲೆ ಕಂಟೆಂಟ್ ಆಗ್ತದೆ. ಗಣಪತಿಗೆ ಪರ್ಮಿಷನ್ ಕೊಡ್ತೀವಿ, ಅವ್ರು ದಿನ 5 ಸಲ ಓದಿರ್ತಾರೆ, ಪಾಯಿಂಟ್ ಅನ್ನೋದಿಲ್ಲ. ನಾ ಹೇಳಿದೆ ಏನಾಗ ಮನೆ ಬಂದರೆ ಅವ್ರು ಅಲ್ಲಿ ಹೋಗಿದ್ವಲ್ಲ ಏನಾಗ ಅಲ್ಲಿ DSP ಕೇಳಿದ, ಸರ್ ಇವ್ರು ಪರ್ಮಿಷನ್ ತಗೊಂಡೆಲ್ಲ ಮೈಕ್ ಬೇಕಾದ್ರೆ, ಹಂಗಾದ್ರೆ ನನಗೆ ಮಸೂತಿ ಮ್ಯಾಗಿ ನೀವು ಎಲ್ಲದಕ್ಕೂ ಮಾಹಿತಿ ಪರ್ಮಿಷನ್ ತಗೊಂಡಾರಂತ ನಿಮ್ಮ ಪೊಲೀಸ್ ಸ್ಟೇಷನ್ ಬಂದು ಹೇಳ್ತಾರೆ. ಅದು ಕೂತ್ರಿಲ್ಲ. ಕಾನೂನಿ ದೇಶನಾಗ ಅವ್ರ ಪರವಾಗಿ ಅದ. ಹೆಂಗೆ ಯೋಗಿ ಆದಿತ್ಯನಾಥ್ ಅದರಲ್ಲ, ಅಂಥವ್ರು ಬಂದಾಗ ಮಾತ್ರ ಕರ್ನಾಟಕ ಉಳಿತದ. ಒಬ್ಬ ನನ್ನ ಮಗ ಪಾಕಿಸ್ತಾನ ಜೆಂಡಾ ಹಾರಿಸೋದ್ರ ಪೊಲೀಸ್ ಸ್ಟೇಷನ್ ಒಳಗೆ ಒಯ್ದು ಹೊರಗೆ ಬರೋದ್ರಾಗ ಭಾರತ್ ಮಾತಾ ಕಿ ಜೈ ಒಂದೇ. ಯಾರವ ಅಖಿಲೇಶ್ ಯಾದವ್ ಇದ್ದಾಗ ಅದೇ ಪೊಲೀಸರು ಇದ್ರು, ಯೋಗಿ ಆದಿತ್ಯನಾಥ್ ಇದ್ದಾಗ ಅವರೇ ಪೊಲೀಸರು ಅದಾರ. ಅವಾಗ ಸಾಬರ್ಗೆ ಸಪೋರ್ಟ್ ಮಾಡ್ತಿದ್ರು, ಈಗ ಹಿಂದೂಗಳಿಗೆ ಸಪೋರ್ಟ್ ಮಾಡಾಕತ್ತಾರ, ದೇಶಭಕ್ತರಿಗೆ ಸಪೋರ್ಟ್ ಮಾಡಾಕತ್ತಾರ. ಆಳವನ ಬಳಿ ದಮ್ಮು ಬೇಕು. ನಮ್ಮವ್ರ ಅಯೋಗ್ಯರು ಬರೇ ಕಠಿಣ ಕಮ್ಮನು. ನಾ ಕೇಳಿದ್ರು ಒಂದು ಬೊಮ್ಮಾಯಿಗೆ ಗೃಹಮಂತ್ರಿದು ನಾನು ಮುಂದೆ ಕೂತಿದ್ರು ಬೊಮ್ಮಾಯಿ, ನಾ ಕೇಳಿದೇನು ಬೊಮ್ಮಾಯಿಯವರ KJ ಅಲ್ಲಿ DG ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಬರ್ತಾರ, ಒಂದು 4 ಎನ್ಕೌಂಟರ್ ಮಾಡಿದ್ರೆ ನೀವು ಕರೇ ಗೃಹ ಮಂತ್ರಿ ಅಂತ ಅನ್ನಿಸ್ತಿದ್ವಿ. ಇವತ್ತಲ್ಲಿ ಹಂಗೆ ಮಾತಾಡಕ್ಕೆ ಬರ್ತಿದ್ರ ಅಂತ ಕೊಡು, ನನ್ನ ಕೈ ನೋಡಿ ಬರೋಬ್ಬರಿ ಮಾಡ್ತೀನಿ. ಎಲ್ಲ ಏನು ಮಾಡ್ತಾವು, 5,000 ರೂಪಾಯಿ ಪೊಲೀಸರ ಕಡೆ ಟ್ರಾನ್ಸ್ಫರ್ ಕೊಡಕ್ಕಾಗ್ತಿರ್ತಾವು, ಇತರ ಮಾತ್ರ ಯಾರು ಕೇಳ್ತಾರೆ? ಎಲ್ಲ PS ಆಗಿತ್ತು, CP ಆಗಿತ್ತು, DSP ಗಿತ್ತು, SP ಗಿತ್ತು, DC ಗಿತ್ತು ಮಾಡ್ಕೊಂಡು ಇವ್ರ ಮಾತು ಯಾಕೆ ಹೇಳ್ತಾರೆ? ಮುಖ್ಯಮಂತ್ರಿಗಳು ಬೇಕಾದ್ರಿ ನೀನು ರೊಕ್ಕ ಕೊಟ್ಟೆ ಬಂದಿ ಹೊತ್ತಾರ. ನಾವು ಬಿಜಾಪುರ್ನಾಗ ಹಂಗಿಲ್ಲ, ನಮಗೂ ನಿಮ್ಮ ರೊಕ್ಕ ಬೇಡ, ಕಾನೂನು ಕರೆಕ್ಟ್ ಇರ್ಬೇಕು. ನಮಗೆ ಒಬ್ಬನ ನಮಗ ಪಾಯಿಂಟ್ ಅನ್ಬಾರ್ದು. ಇಲ್ಲೇ ಒಬ್ರು ಅದಾರ ಇಲ್ಲಿ ಪೊಲೀಸ್ ಆಫೀಸರ್, ಅವ್ರು ಬಿಜಾಪುರಕ್ಕಿದ್ರು. ಹೆಂಗೆ ಬಿಜಾಪುರಕ್ಕೆ ಪಾಯಿಂಟ್ ಅನ್ನೋದಿಲ್ಲ, ಈಗಾದ್ರು ಕಾಂಗ್ರೆಸ್ ಬಂದ್ರು ಪಾಯಿಂಟ್ ಅನ್ನೋದಿಲ್ಲ. ಯಾರು ಯಾಕೆ ಬಂದ್ರೆ ಇವತ್ತ ಬಂಧುಗಳೇ